ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಬಂದಿದೆ. ಎಲ್ಲರೂ ನೋಡ್ಲೇಬೇಕಾದಂತ ಮಾಹಿತಿ. ಸ್ನೇಹಿತರೆ, ಯಾಕೆ ಇನ್ನು 15ನೇ ಕಂತಿನ ಹಣ ಜನರ ಖಾತೆಗೆ ಜಮಾ ಆಗಿಲ್ಲ? ಇದ್ರ ಬಗ್ಗೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ನೋಡ್ಲೇಬೇಕು. ಯಾಕಂದ್ರೆ ಈಗ ಪ್ರತಿಯೊಬ್ರು 15ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಈಗ 15ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಥವಾ ಇಲ್ಲ? ಯಾರ್ಯಾರಿಗೆ ಬಂದಿದೆ? ಯಾವ ಜಿಲ್ಲೆಗಳಿಗೆ ಬಂದಿದೆ? ಇನ್ನು ಯಾವ ಜಿಲ್ಲೆಗಳಿಗೆ ಬರ್ಬೇಕಾಗಿದೆ? ಯಾಕೆ ಬಂದಿಲ್ಲ? ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಜನರಿಗೆ ಬಹಳಷ್ಟು ಬೇಜಾರಾಗಿದೆ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ ಗಳಿಗೆ ವಿಸಿಟ್ ಕೊಡ್ತಾ ಇದೆ. ಎಲ್ಲ ಮಾಡಬಾರ್ದೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಅವರ ಖಾತೆಗಳಿಗೆ ಜಮಾ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು 15ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದನ್ನ ಸಂಪೂರ್ಣವಾಗಿ ನೀವು ನೋಡ್ಲೇಬೇಕು. ಯಾಕಂದ್ರೆ 15ನೇ ಕಂತಿನ ಹಣಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ರಾ, ಇದರ ಒಂದು ಹೊಸ ಅಪ್ಡೇಟ್ ಏನು, ಇವತ್ತ ಯಾವ ಜಿಲ್ಲೆಗಳಿಗೆ 15ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ಯಾರೆಲ್ಲ ಒಂದು 15ನೇ ಕಂತಿನ ಹಣ ಪಡಿತಾ ಇದ್ದಾರೆ, ಯಾರಿಗೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್. ಪ್ರತಿಯೊಬ್ರು ಏನ್ ಅನ್ಕೊಂಡಿದ್ದಾರೆ, ಏನು ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ವಾ, ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡೋದನ್ನ ಬಂದ್ ಮಾಡಿಬಿಟ್ರ, ಅಥವಾ ಬೇರೆಯವರಿಗೆ ಬಂದಿದೆ ನಮಗೆ ಬಂದಿಲ್ವಾ, ಏನ್ ಕಾರಣ, ಇದಕ್ಕೆ ಯಾಕೆ ಹಣ ಇನ್ನೂ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. 15ನೇ ಕಂತಿನ ಹಣ ಯಾಕೆ ಲೇಟ್ ಆಗಿದೆ ಅಂತ. ಈ ಒಂದು ಮಾಹಿತಿಯನ್ನ ನೋಡಿ. ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿಯನ್ನ ಮನೆ ಮನೆಗೆ ತೆಗೆದುಕೊಂಡು ಹೋಗುವಂತ ದೊಡ್ಡ ಜವಾಬ್ದಾರಿ ಹೆಗಲ ಮೇಲೆ ಹೊತ್ಕೊಂಡಿದೀನಿ. ಒಂದು ತಿಂಗಳು ಲೇಟ್ ಆಯ್ತು ಅಂತಂದ್ರೆ ಒಂದು ದಿನಕ್ಕೆ 500 ಫೋನ್ ಕಾಲ್ಗಳನ್ನ ಹಿಡಿಯೋದ್ರಲ್ಲಿನೇ, ಅವ್ರನ್ನ ಸಮಾಧಾನ ಮಾಡೋದ್ರಲ್ಲಿನೇ, ಅವರಲ್ಲಿ ವಿಶ್ವಾಸ ಮೂಡಿಸೋದ್ರಲ್ಲೇ ನನ್ನ ಟೈಮ್ ಹೋಗುತ್ತೆ. ಯಾಕಂತಂದ್ರೆ ಈ ತಿಂಗಳು ಬರ್ಲಿಲ್ಲ ಅಂತಂದ್ರೆ ಮುಂದಿನ ತಿಂಗಳು ಬರೋದಿಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ನಾ 500 ಫೋನ್ ಕಾಲ್ಗೆ ಇಲ್ಲ ಅಮ್ಮ, ನಾವು ವಚನ ಭ್ರಷ್ಟರಲ್ಲ, ನಾವು ವಚನವನ್ನ ಕೊಡ್ತೀವಿ ಅಂತ ನಾನು ಹೇಳ್ತೀನಿ. ಅದ್ಯಾಕ್ ಮೇಡಮ್ ತಿಂಗಳು ಕೊಡಕ್ ಆಗ್ತಿಲ್ಲ? ಈಗ ನಿಮ್ಗೆ ಸಂಬಳ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಟ್ಬಿಡ್ತಾರ. ಹೌದು ಮೇಡಮ್, ನಮ್ಗೆಲ್ಲ ಪ್ರತಿ ತಿಂಗಳು 1ನೇ ತಾರೀಕು ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ 1 ತಿಂಗಳು ಕೊಡ್ತಾರೆ, 3 ತಿಂಗಳಿಗೊಮ್ಮೆ ಕೊಡ್ತಾರೆ, ಒಮ್ಮೆ 2 ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹಂಗಾಗುತ್ತೆ. 2 ತಿಂಗಳು ಸಂಬಳನೇ ಕೊಡೋದಿಲ್ವಾ? ಕೊಡೋದಿಲ್ಲ, ತಮಗೂ ಎಲ್ಲ ಗೊತ್ತಿದೆ. ಯಾಕೆ ನನ್ ಬಾಯಿ ನಮ್ಗೆ ಯಾವತ್ತೂ ಗೊತ್ತಿಲ್ಲ. 2 ತಿಂಗಳು ಹಿಡಿದಿದ್ದೆಲ್ಲ ಗೊತ್ತಿಲ್ಲ. ಇದು ಇವತ್ತಿಂದಲ್ಲ, ಇದು 2 ತಿಂಗಳು ಲೇಟ್ ಆಗಿ ಸಂಬಳ ಗೊತ್ತಿಲ್ಲ ಮೇಡಮ್ ನಮ್ಗೆ. 2 ತಿಂಗಳು ಕೊಡೋದಿಲ್ಲ. ಇದೆಲ್ಲ ನಿಮಗೂ ಎಲ್ಲ ಗೊತ್ತಿದೆ. 1 ತಿಂಗಳು 30 ದಿನ ಕೆಲಸ ಮಾಡಿದ್ರೆ, ಜನವರಿಯಲ್ಲಿ ಕೆಲಸ ಮಾಡಿದ್ರೆ ಫೆಬ್ರವರಿ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಹಾಕ್ತೀವಿ. ಹಾಗೆ ಈ ತಿಂಗಳನ್ನ ನಾವು ಮುಂದಿನ ತಿಂಗಳಿಗೆ ಕೊಡ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, 15ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತಾಡಿರೋದು. ಹಾಗಾದ್ರೆ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವಾಗ್ಲಿಂದ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಏನಪ್ಪಾ ಅಂತಂದ್ರೆ, ಇಲ್ಲಿ ಆಲ್ರೆಡಿ ಬ್ಯಾಂಕ್ ಕಡೆಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇಟ್ಕೊಂಡಿರೋದು, ಅಂದ್ರೆ ಟೆಕ್ನಿಕಲ್ ಎರರ್ಸ್ ಆಗಿರ್ಬೋದು, ಅಥವಾ ಏನು ರಾಜ್ಯ ಸರ್ಕಾರವೇ ಸುಳ್ಳು ಹೇಳ್ತಾ ಇದೆಯಾ, ಹಣ ಬಿಡುಗಡೆ ಆಗಿದೆಯಾ ಇಲ್ಲ, ಆರ್ಥಿಕ ಇಲಾಖೆ ಬಿಡುಗಡೆ ಮಾಡಿದೆಯಾ ಇಲ್ಲ ಬ್ಯಾಂಕ್ ಗಳಿಗೆ ಅನ್ನೋ ಒಂದು ಅನುಮಾನ ಬಂದಿದೆ. ಆದ್ರೆ ಇಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ಜಮಾ ಆಗುತ್ತೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ, ಮೇ ಬಿ ನಿಮಗೆ ಇವತ್ತಿನಿಂದನೇ ಒಂದು ಮಧ್ಯಾಹ್ನದ ಮೇಲ್ಪಟ್ಟು ಹಣ ಜಮಾ ಆಗ್ಬಹುದು, ಅಥವಾ ನಾಳೆನೂ ನಿಮಗೆ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಒಟ್ಟಾರೆಯಾಗಿ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಯಲ್ಲಿ ಈ ಒಂದು 15ನೇ ಕಂತಿನ ಹಣ ಜಮಾ ಆಗುತ್ತೆ.